ನೋಡಿಕೊಂಡು ಇಂಧನ ಬೆಲೆ ಇಳಿಸಿ ಅಚ್ಚೆ ದಿನ ಮರೀಚಿಕೆ ಅನ್ನುವಂಥ ಏರಿದ ಸಿಲಿಂಡರ್ ಬೆಲೆ ಇಳಿಸಿ ಅನ್ನುವಂಥ ಅನೇಕ ಪ್ರತಿಭಟನೆಗಳನ್ನ ಬೋರ್ಡ್ಗಳನ್ನ ಹಾಕ್ಕೊಂಡು ಮಾಡುವಂಥ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಪ್ರಭಾವ ಪಡ್ತದೆ ಬೇರೆ ವಿಷಯ. ಯಾಕಪ್ಪ ಅಂತಂದ್ರೆ ಒಂದು ಕಡೆ ಕಾಂಗ್ರೆಸ್ಸಿಗರು, ಇನ್ನೊಂದು ಕಡೆ ಬಿ ಜೆ ಪಿಗರು, ಜೆ ಡಿ ಎಸ್ದವರು ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ ವಿನಃ ಇವರು ಇದ್ದಂಥವ್ರು ಇವು ಪರಿಹಾರ ಏನು, ಯಾರು ಮಾಡ್ತಾರೆ ಅನ್ನೋದು ಉತ್ತರ ಇಲ್ಲ. ಒಂದು ವೇಳೆ ಈಗ ಕಾಂಗ್ರೆಸ್ ಮಾಡ್ತಾ ಅಂದ್ರೆ ಮತ್ತು ಕರ್ನಾಟಕದಲ್ಲಿ ಯಾಕೆ ಮಾಡ್ತಾಯಿಲ್ಲ? ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಇದ್ದಿದ್ದು ರೈತರಿಗೆ ಈ ಬೆಂಬಲ ಬೆಲೆಯನ್ನು ಕಾನೂನು ಮಾಡ್ತಾಯಿಲ್ಲ? ಈ ಒಂದು ಹೋರಾಟ ಮಾಡ್ತಾಯಿದ್ದೆ ಇವತ್ತು ಕಾಂಗ್ರೆಸ್ ಇವ್ರ ವಿರುದ್ಧವಾಗಿ, ಏನೋ ಕೇಂದ್ರದ ವಿರುದ್ಧವಾಗಿ ಸಿಲಿಂಡರ್ ತುಟ್ಟಿ ಮಾಡಿರಿ, ಮದ್ದಿನ ತುಟ್ಟಿ ಮಾಡಿರಿ, ಗ್ಯಾಸ್ ತುಟ್ಟಿ ಮಾಡಿರಿ, ಎಲ್ಲನೂ ಮಾತಾಡ್ತಾಯಿದ್ದೀರಿ. ಪೆಟ್ರೋಲ್ ಡೀಸೆಲ್ ತುಟ್ಟಿ ಮಾಡಿರಿ, ಪಾರ್ಗಿಲ್ ತುಟ್ಟಿ ಮಾಡಿರಿ ಅಂತೇಳಿ ಟೀಕೆ ಮಾಡ್ತಾಯಿದ್ದೀರಿ. ನೀವು ಬಂದರೆ ಏನು ಮಾಡ್ತೀರಾ? ಅಲ್ಲೇ ಸೆಂಟ್ರಲ್ಗೆ ಬಂದ್ರೆ ನಿಮ್ಮದು ಗ್ಯಾರಂಟಿ ಇಲ್ಲ. ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾಯಿದ್ದೀರಿ ನೀವು? ಗ್ಯಾರಂಟಿ ಅನ್ನೋದು ಕೊಟ್ಟಿದ್ದೀರಿ ಇಲ್ಲ ಅಂತಲ್ಲ. ಇನ್ನೂರು ವಿಷಯದಲ್ಲಿ ಏನು ಡೆವಲಪ್ಮೆಂಟ್ ಆಗ್ಯದ? ಇದನ್ನು ಸಹಿತ ಇವತ್ತು ಕಾಂಗ್ರೆಸ್ ಬಿ ಜೆ ಪಿಗರು ಕಾಂಗ್ರೆಸ್ಸನ್ನು ಕೇಳ್ತಾ ಇದ್ದಾರೆ. ಒಟ್ಟಾರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕಿ ಇದು ಎಸ್ಕೇಪಿಸ್ಟ್ ಅಂತ ಓಡಿ ಹೋಗುವಂಥ ಕೆಲಸ. ಏನೋ ಆಗಲಿ, ಈ ಬೆಲೆ ಏರಿಕೆಯಿಂದ ಮಾತ್ರ ಕಾಂಗ್ರೆಸ್ಗಿರಲಿ ಬಿ ಜೆ ಪಿಗಿರಲಿ ಹೋರಾಟ ಮಾಡಲಿಕ್ಕೆ ಇದ್ದಾರೆ ಸಂತೋಷ. ಆದರೆ ಬೆಲೆ ಇಳಿದಾಗ ಜನಸಾಮಾನ್ಯ ಕೊಳ್ಳೋ ಶಕ್ತಿ ಬಂದಾಗ ಇದು ಸಾಧ್ಯದಂಗೆ. ಮತ್ತು ಅದೇ ಕಾಲಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು ಮತ್ತು ನಮ್ಮ ಸಿಲಿಂಡರ್ ಬೆಲೆನೂ ಇಳಿಸೋದು ತಡೆ ತರೋದು ಭಾಳ ಮುಖ್ಯ ಅಂತ ಹೇಳ್ತಾ ಆ ದಿಶೆಯಲ್ಲೇ ನಮ್ಮ ಈ ಕರ್ನಾಟಕದ ಮೂವ್ಮೆಂಟ್ ಮಾಡ್ತಾಯಿದ್ದು ಯೋಗ್ಯದ. ಈ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವರಿಬ್ಬರು ಮೊದಲಿಂದನೂ ಯಾವುದೇ ವಿಷಯವನ್ನು ತಡ ಮಾಡ್ಕೊಂಡು ಹೋಗುವಂಥದ್ದು, ಅಧಿಕಾರನ ಮುಂದುವರಿಸಿ ಹೋಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಪ್ರತಿಭಟನೆ ಅಷ್ಟೇನ ಇದು ಕೇಂದ್ರದಿಂದ ಇಷ್ಟು ಮಾಡಲೇಬೇಕು ಅನ್ನೋಂಥ ಹಠದ ಸ್ವಭಾವ ಇಲ್ಲಿಲ್ಲ. ಆದರೂ ಇಷ್ಟಾದರೂ ಪ್ರತಿಭಟನೆ ಮಾಡಿದ್ರಲ್ಲ ಅಂತೇಳಿ ಸಮಾಧಾನ ಮಾಡ್ಕೊಂಡು ಈ ಮಾತು ಮಾತಾಡಬೇಕಾಗಿದೆ. ಅದೇನೋ ಇರಲಿ, ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮಾತ್ರ ಪ್ರತಿಭಟನೆ ಜೋರು ನಡೆಸದ. ಇದರಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಅದ್ರ ಆಗೋದು ಅಷ್ಟು ಸುಲಭ ಕೆಲಸ ಅಂತ ಹೇಳ್ತಾ ಅಲ್ಲ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮಾಡಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.